ರಾಜಧಾನಿ ಬೆಂಗಳೂರಿನಲ್ಲಿ ಆರ್ಡಿಎಕ್ಸ್ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಇಮೇಲ್. ಇಸ್ರೇಲ್ ರಾಯಭಾರಿ ಕಚೇರಿಗೆ ಆರ್ಡಿಎಕ್ಸ್ ಇಟ್ಟಿರೋದಾಗಿ ಇಮೇಲ್ ಬಂದಿದೆ. ಬೆಂಗಳೂರಿನಲ್ಲಿ ಆರ್ಡಿಎಕ್ಸ್ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಇಮೇಲ್. ಈ ಹಿಂದೆ ಸಾಕಷ್ಟು ಮೇಲ್ಗಳು ಬಂದಿತ್ತು. ಇಸ್ರೇಲ್ ರಾಯಭಾರಿ ಕಚೇರಿಗೆ ಆರ್ಡಿಎಕ್ಸ್ ಇಟ್ಟಿರೋದಾಗಿ ಇಮೇಲ್. ಕರ್ನಾಟಕ ಹೈಕೋರ್ಟ್ಗೆ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಮೇಲು. ಸೆಪ್ಟೆಂಬರ್ 22ರಂದು ನಾವು ತೋರಿಸಿದ ಆ ಇಮೇಲ್ನಲ್ಲಿ ಒಂದು ಮೇಲ್ ಬಂತು. ರಿಸ್ಕ್ ತೆಗೆದುಕೊಳ್ಳದೆ ಸರ್ಚ್ ಆಪರೇಷನ್ ನಡೆಸಿದ್ದ ಪೊಲೀಸರು. ಇದು ಹುಸಿ ಬಾಂಬ್ ಕರೆ ಎಂದು ಗೊತ್ತಾಗಿ ಫೀಲ್ಡಿಗೆ ಇಳಿದ ಪೊಲೀಸರು. ಹಾಟ್ ಮೇಲ್ಗೆ ಪತ್ರ ಬರೆದು ಮಾಹಿತಿ ಕೇಳಿದ ಪೊಲೀಸರು. ಆದರೆ ಈವರೆಗೂ ಹಾಟ್ ಮೇಲ್ನಿಂದ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಕಾಯ್ತಿರಿ. ಹೀಗಾಗಿ IP ಅಡ್ರೆಸ್ ಮೂಲಕ ಆರೋಪಿ ಪತ್ತೆಗೆ ಮುಂದಾದ ಪೊಲೀಸರು. ಬೆಂಗಳೂರು ಪೊಲೀಸರಿಗೆ ತಲೆನೋವಾದ ಈ ಒಂದು ಇಮೇಲ್ ID. ಇಮೇಲ್ ಮಾಡಿದ ರಾಮಸ್ವಾಮಿನ ಟ್ರೇಸ್ ಮಾಡಲು ಕಸರತ್ತು ಮಾಡ್ತಿದ್ದಾರೆ. ರಾಮಸ್ವಾಮಿ ಹಾಕಿದ್ನಂತೆ ಬೆಂಗಳೂರಿನಲ್ಲಿ ಆರ್ಡಿಎಕ್ಸ್ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಇಮೇಲ್. ಅಮೆರಿಕಾದಂತಹ ಮುಂದುವರಿದ ದೇಶದಲ್ಲಿ ಯಾವುದಾದರೂ ಬಾಂಬ್ ಬೆದರಿಕೆ ಬಂದ ಕೂಡಲೇ ಅದನ್ನ 42 ಸೆಕೆಂಡಿನ ಒಳಗೆ ಪತ್ತೆ ಹಚ್ಚಿ ಇದು ಹುಸಿ ಬಾಂಬ್ ಕರೆ ಎಂದು ಖಾತ್ರಿಪಡಿಸಿಕೊಳ್ಳುವ ಒಂದು IT ವಾತಾವರಣ ಅಮೆರಿಕದಲ್ಲಿದೆ ಎನ್ನುವುದಾದರೆ ಭಾರತದಲ್ಲಿ ಯಾಕಿಲ್ಲ? ಅದನ್ನು ತರೋದಕ್ಕೂ ಭಾರತ ಯಾಕೆ ಪ್ರಯತ್ನ ಪಡ್ತಿಲ್ಲ? ಒಂದು ಕಾಲ್ ಬಂದರೆ ಅವನೋ ಒಬ್ಬ ಕಾಯಿನ್ ಬಾಕ್ಸಿಗೆ ₹1 ಯಾಕೆ ಫೋನ್ ಮಾಡಿರ್ತಾನೆ. ಅದನ್ನು ಕೇಳಕೊಂಡು ಇರೋ ಡಾಗ್ ಸ್ಕ್ವಾಡ್ ಇರೋದೇ ಕಮ್ಮಿ ನಮ್ಮಲ್ಲಿ, ಡಾಗ್ ಸ್ಕ್ವಾಡು ಅದನ್ನು ಕರ್ಕೊಂಡು, ಇನ್ನು ಬಾಂಬ್ ನಿಷ್ಕ್ರಿಯ ದಳ ಅದನ್ನೂ ಕರ್ಕೊಂಡು ಅಲ್ಲಿ ಹೋಗಿ ಮುಖಕ್ಕೂ ಕೈಕಾಲಿಗೂ ಗ್ಲೌಸ್ ಹಾಕ್ಕೊಂಡು ಪಾಪ ನಮ್ಮ ಪಡೆ ಅವರು ಟೆನ್ಷನಲ್ಲಿ ಹುಡುಕ್ತಾರೆ. ಅದಾದ ನಂತರ ಖಾತ್ರಿ ಆಗುತ್ತೆ ಇದು ಹುಸಿ ಬಾಂಬ್ ಕರೆ ಅಂತ. ಆರಂಭದಲ್ಲೇ ಖಾತ್ರಿಯಾಗುವ ಟೆಕ್ನಾಲಜಿ ನಮ್ಮಲ್ಲಿ ಯಾಕಿಲ್ಲ? ಆ ತರಹದ ಟೆಕ್ನಾಲಜಿ ಆವಿಷ್ಕಾರಕ್ಕೆ ಯಾಕೆ ನಮ್ಮ ಸರ್ಕಾರ ಮುಂದಾಗ್ತಿಲ್ಲ? ಇದೊಂದು ಕೂಗು ದಶಕದಿಂದ ಕೇಳಿಬರ್ತಾ ಇದೆ. ಮುಂದುವರಿದ ದೇಶದಲ್ಲಿರ್ತಕ್ಕಂಥ ತಂತ್ರಜ್ಞಾನ, ಅಮೇರಿಕಾದ ಎಲ್ಲ ಮುಂದುವರಿದ ಕಂಪನಿಗಳಲ್ಲಿ CEO ಯಾರು ಅಂತ ಕೇಳಿದ್ರೆ ಭಾರತದವನೇ ಇರ್ತಾನೆ. ಒಬ್ಬ ಇಂಡಿಯನ್ಸ್ CEO ಆಗಿರ್ತಾನೆ. ಅಮೇರಿಕಾದ ಅಥವಾ ಪಾಶ್ಚಿಮಾತ್ಯ ಅಥವಾ ಮಧ್ಯಪ್ರಾಚ್ಯದ ಅನೇಕ ಪ್ರತಿಷ್ಠಿತ ಕಂಪನಿಗಳ CEO ಭಾರತೀಯನಾಗಿದ್ದಾನೆ. ಆದರೆ ಭಾರತದಲ್ಲಿ ಈ ತರಹದೊಂದು ಹುಸಿ ಬಾಂಬ್ ಕರೆ ಪತ್ತೆ ಹಚ್ಚೋದಕ್ಕೆ ಸರಿಯಾದ ಟೆಕ್ನಾಲಜಿ ಇಲ್ಲ. ಊರೂರನ್ನು ಹೋಗಿ ಚೆನ್ನಾಗಿ ಮಾಡ್ತೀವಿ, ಆದರೆ ನಮ್ಮ ದೇಶದಲ್ಲಿ ಈ ಆಧುನಿಕತೆಯನ್ನು ಆವಿಷ್ಕರಿಸೋದಕ್ಕೆ ಯಾವ ಪ್ರಯತ್ನಗಳು ನಡೀತಾ ಇಲ್ಲ. ಇಸ್ರೇಲ್ ರಾಯಭಾರಿ ಕಚೇರಿಗೆ ಆರ್ಡಿಎಕ್ಸ್ ಇಟ್ಟಿರುವುದಾಗಿ ಇಮೇಲ್ ಬಂದಿರುತ್ತೆ. ಕರ್ನಾಟಕ ಹೈಕೋರ್ಟ್ಗೆ ಬಾಂಬ್ ಇಟ್ಟಿರೋದಾಗಿ ಅಕ್ಷಮ್ಯ ಅಪರಾಧ. ಭಾರತದ ಯಾವುದಾದ್ರೂ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಸರ್ಕಾರಿ ಕಟ್ಟಡಗಳು ಅಥವಾ ನ್ಯಾಯಾಲಯಗಳಂತಹ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಬಾಂಬ್ ಬೆದರಿಕೆ ಕೊಡೋದು ಅಕ್ಷಮ್ಯ ಅಪರಾಧ. ಸೊ ರಿಸ್ಕ್ ತೆಗೆದುಕೊಳ್ಳದೆ ಸರ್ಚ್ ಆಪರೇಷನ್ ಅನ್ನು ಮಾಡಿದ್ದಾರೆ ಪೊಲೀಸರು. ಇದು ಹುಸಿ ಬಾಂಬ್ ಕರೆ ಎಂದು ಗೊತ್ತಾಗಿ ಫೀಲ್ಡ್ಗೆ ಇಳಿದಂತಹ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ತದನಂತರ ಗೊತ್ತಾಯಿತು ಇದು ಹುಸಿ ಬಾಂಬ್ ಕರೆ ಆಗಿರ್ಬೋದು ಅಂತ. ಹಾಟ್ ಮೇಲ್ಗೆ ಪತ್ರ ಬರೆದು ಮಾಹಿತಿ ಕೇಳಿದ ಪೊಲೀಸರು. ಆದರೆ ಈವರೆಗೂ ಹಾಟ್ ಮೇಲ್ನಿಂದ ಯಾವುದೇ ರೆಸ್ಪಾನ್ಸು ಸಿಕ್ಕಿಲ್ಲ. ಏನು ಎತ್ತ ಎಲ್ಲಿಂದ ಮಾಡಿದ್ದ, ಯಾವ IP ಅಡ್ರೆಸ್ ಇದು, ಹೆಂಗೆ ಟ್ರೇಸ್ ಮಾಡ್ಬೋದು, ಲೊಕೇಶನ್ ಹಿಡಿಬೋದಾ, ವ್ಯಕ್ತಿ ಯಾರು, ಎಲ್ಲವನ್ನೂ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಇದು ಹುಸಿ ಬಾಂಬ್ ಕರೆ ಎಂದು ಗೊತ್ತಾಗಿ ಫೀಲ್ಡ್ಗೆ ಇಳಿದಂತಹ ಪೊಲೀಸರು ಸೊ ಹಾಟ್ ಮೇಲ್ಗೆ ಈಗ ಪತ್ರ ಬರೆದಿದ್ದಾರೆ. ಅದರ ಅಂತಿಮ ರಿಪೋರ್ಟ್ ಇನ್ನು ಬರಬೇಕು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.